ಇವತ್ತು ಬೆಳಿಗ್ಗೆ ನಾನು ಔಟ್ ಪೇಷಂಟಲ್ಲಿ ನೋಡಿರುವಂಥದ್ದು ಒಂದು ಪೇಷಂಟ್. ಈ ಒಂದು ಪೇಷಂಟ್ ದುರಾದೃಷ್ಟವೋ ಅದೃಷ್ಟವೋ ಸಬ್ಸ್ಟೆನ್ಸ್ಗೆ ಸಂಬಂಧಪಟ್ಟೇ ಇತ್ತು. ಹೆಂಡತಿ ಬಂದಿದ್ದಾಳೆ, ಗಂಡನಿಗೆ ಸಬ್ಸ್ಟೆನ್ಸ್ ಯೂಸ್ ಇತ್ತು. ಹೆಂಡತಿಗೆ 23 ವರ್ಷ, ಗಂಡನಿಗೆ 18 ವರ್ಷ. ಮದುವೆಯಾಗಿ ಆಗಿರೋದು 1 ವಾರ. ಇವನ ಹತ್ರ ಕೇಳಿದರೆ ಮದುವೆ ಆಗಿದ್ದ ದಿವಸವೂ ಗೊತ್ತಿಲ್ಲ, ಅವಳಿಗೆ ಯಾಕೆ ಮದುವೆ ಆಗಿದೆ ನಿಂತಲ್ಲಿ ಗೊತ್ತಿಲ್ಲ. ಅವನು ಡ್ರಗ್ಸ್ ತಗೊಳ್ತಾ ಇದ್ದಾನೆ. ಅವಳಿಗೆ ಇದು ನಮ್ಮ ವಿದ್ಯಾರ್ಥಿಗಳಿಗೂ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ. ಮೊದಲನೇದಾಗಿ ನಿಮ್ಮ ಅಕಾಡೆಮಿಕ್ಸ್ ಕಡಿಮೆ ಆದಾಗ, ನಿಮ್ಮ ಮಾರ್ಕ್ಸ್ಗಳು ಕಡಿಮೆ ಆದಾಗ, ಅಥವಾ ನಿಮ್ಮ ಬಿಹೇವಿಯರಲ್ ಚೇಂಜ್ ಆದಾಗ, ನಿಮ್ಮ ಫ್ರೆಂಡ್ ಸರ್ಕಲ್ ಚೇಂಜ್ ಆದಾಗ. ಯಾರು ಫ್ರೆಂಡ್ ಸರ್ಕಲ್ ಹಿಂದೆ ಒಳ್ಳೆಯವರ ಜೊತೆ ಓಡಾಡ್ತಿದ್ದದ್ದು ಈಗ ಒಂದು ಗುಂಪು ಚೇಂಜ್ ಆಗ್ತಾ ಇದೆ. ಈಗಿನ ಗುಂಪು ಬೇಡ, ಒಳ್ಳೆಯ ಗುಂಪು ಬೇಡ, ಇನ್ನೊಂದು ಗುಂಪಿಗೆ ಹೋಗ್ತಾ ಇದ್ದಾನೆ. ಬಿಹೇವಿಯರಲ್ ಚೇಂಜಸ್, ಬರೋದು ಲೇಟ್ ಆಯಿತು, ರಾತ್ರಿ ಮಲಗೋದಿಲ್ಲ, ಬೆಳಗಿನ ಹೊತ್ತು ಮಲಗಿದ್ರೆ ಮಧ್ಯಾಹ್ನ ಹೇಳೋದು, ಅವನ ಡ್ರೆಸ್ಸಲ್ಲಿ ಚೇಂಜ್ ಆಯಿತು, ಅವನ ಗ್ರೂಪಿನ ಏನು ತಲೆಗೂದಲು, ಬಾಚುವುದು, ಸ್ನಾನ ಮಾಡೋದು, ಇವುಗಳೆಲ್ಲ ಕಡಿಮೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಸಡನ್ ಆಗಿ ರಾತ್ರಿ ಒಂದು ಕೂಲ್ ಆಗ್ಲಿಕ್ಕೆ ಶುರುವಾದರು, ವಿಡ್ರಾನ್ ಆಗ್ಲಿಕ್ಕೆ ಶುರುವಾದರು, ಅಟೆಂಡೆನ್ಸ್ ಕಡಿಮೆ ಆಯಿತು, ಗಮನ ಕೊಡೋದು ಕಡಿಮೆ ಆಯಿತು. ಕೆಲವೊಮ್ಮೆ ಸಡನ್ ಆಗಿ ಕ್ಲಾಸಿನಿಂದ ನಾನು 1-2 ಸರಿ ಹೇಳೋದು ಕೇಳಿದ್ದೀನಿ, ಆ ಶಾಲೆಯಿಂದ ಇಟ್ಕೊಂಡು ಕ್ಲಾಸಿನಿಂದ ಇಟ್ಕೊಂಡು ಹೋಗ್ಬಿಡೋದು, ಅಥವಾ ವಿರುದ್ಧವಾಗಿ ಮಾತಾಡೋದು, ಇರಲವೆಂಟ್ ಆಗಿ ಮಾತಾಡೋದು. ಇಂಥದ್ದೆಲ್ಲ ಮಾಡಿದಾಗ ಇದೊಂದು ಸೂಚನೆ, ಈ ಮನುಷ್ಯ ಎಲ್ಲೋ ಒಂದು ಕಡೆ ಸಮಸ್ಯೆ ಮಾಡ್ತಾ ಇದ್ದಾನೆ, ಎಲ್ಲೋ ಒಂದು ಆಗಿದೆ ಅಂತ. ಎರಡನೇದು, ಹಾಸ್ಟೆಲಲ್ಲಿ ಅವರ ಚಟುವಟಿಕೆಗಳು ಮಧ್ಯರಾತ್ರಿಯ ನಂತರ ನಡೆಯುವಂಥದ್ದು, ಲೈಟ್ ಆಫ್ ಮಾಡಿ ನಡೆಯುವಂಥದ್ದು, ಮನೆಯಲ್ಲಿ ಬಾತ್ರೂಮಲ್ಲಿ ಹೆಚ್ಚು ಹೊತ್ತು ಕೂತ್ಕೊಳ್ಳುವಂಥದ್ದು, ಬಾತ್ರೂಮ್ನಲ್ಲಿ ಹೊಗೆ ಬರುವಂಥದ್ದು, ಏನೋ ಅಲ್ಲಿ ಗಂಟೆಗಟ್ಟಲೆ ಕಳೆಯುವಂಥದ್ದು. ಸ್ನಾನ ಮಾಡಿ ಮೂತ್ರ ಮಾಡಿ ಬರುವುದಿಲ್ಲ, ಕೊನೆಗೆ ಫ್ಲಶ್ ಮಾಡಿ ಮಾತ್ರ ಕೇಳ್ತದೆ, ಯಾಕೆಂತೇಳಿದ್ರೆ ಹಾಕಿದ್ದನ್ನೆಲ್ಲ ಫ್ಲಶ್ ಮಾಡಿ ಬಂದಿರ್ತಾರೆ. ಇಂಥ ತೊಂದರೆಗಳು ಬಂದಾಗ ಇದೊಂದು ಸ್ಕ್ರೀನಿಂಗ್ ನಮಗೆ, ಏನೋ ಇವನು ಹೊಸ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾನೆ ಅಂಥೇಳಿ. ಆಗ ಇವರನ್ನು ಕರೆದು ಮಾತಾಡಿಸಿ ನೋಡುವಂಥದ್ದು ಇನ್ಸ್ಟಿಟ್ಯೂಷನಲ್ ಹೆಡ್ಡಿಗೂ ಅಥವಾ ಕೌನ್ಸಿಲರಿಗೂ ಅಥವಾ ಟೀಚರ್ಸಿಗೆ, ಅವರಿಗೆ ಅಲಾಟ್ ಮಾಡಿರುವಂಥ ಟೀಚರ್ಸ್ಗಳಿಗೆ, ಮೆಂಟರ್ಸ್ಗಳಿಗೆ ಅದನ್ನು ಹೇಳಿ ನೋಡಿ ಅದನ್ನು ಅರ್ಥೈಸಿಕೊಳ್ಳಿ ಇದೇನಾಗಿರ್ಬೋದು ಅಂತ ಹೇಳಿ. ಎರಡನೇದ್ದು, ಮನೆಯವರನ್ನು ಕರೆದು ಮಾತಾಡಿಯಾಗ ಆ ವಿಷಯಗಳು ಇನ್ನೂ ವಿಸ್ತಾರವಾಗಿ ಗೊತ್ತಾಗ್ತದೆ, ಮನೆಯವರಿಗೆ ಗೊತ್ತಾಗ್ತದೆ. ಮೂರನೇದು, ಇದುಗಳು ಆಗಲಿಲ್ಲ, ಯೂಶ್ವಲಿ ಮನೆಯವರದ್ದು ಮತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಎರಡು ಕಡೆಯಲ್ಲೂ ನಮಗಿರುವಂಥದ್ದು ಮೊದಲನೇದಾಗಿ ಡಿಫೆನ್ಸ್. ನಮ್ಮ ಮಕ್ಕಳು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಇವರು ಒಳ್ಳೆಯವನು ಅಂತ ಹೇಳಿ. ಎಲ್ಲರೂ ಒಳ್ಳೆಯವರೇ, ಇವನ ಚಟ ಮಾತ್ರ ಕೆಟ್ಟದ್ದು. ನಾವು ವಿದ್ಯಾರ್ಥಿಯನ್ನಾಗಲಿ ಆ ವ್ಯಕ್ತಿಯನ್ನಾಗಲಿ ನಾವು ಇಲ್ಲಿಯೂ ನೀನು ಕೆಟ್ಟವನು ಅಂತ ಹೇಳೋದಿಲ್ಲ. ಈ ಸಮಸ್ಯೆಯಿಂದಾಗಿ ಅವನು ಕೆಟ್ಟವನಾಗಿರ್ತಾನೆ. ಒಂದು ಉದಾಹರಣೆಯನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ, ಒಂದು ಈ ಪ್ಲೇಯಲ್ಲಿ ನಾವು ಏನು ಕಂಡ್ವಿ ಅಂತ ಹೇಳಿದರೆ, ಆ ಹಣದ ದುಡ್ಡಿನ ಅವಶ್ಯಕತೆ ಇದ್ದಾಗ ಅವನು ಕಳ್ಳತನ ಮಾಡಿದ. ಆ ಕಳ್ಳತನ ಮಾಡಿರುವಂಥದ್ದು ಯಾಕೆ ಅವನಿಗೆ ದುಡ್ಡು ಬೇಕಾಯ್ತು, ಆ ದುಡ್ಡು ಯಾಕೆ ಸಿಗಲಿಲ್ಲ, ಆ ಕೊಡುವಂಥ ಸಬ್ಸ್ಟೆನ್ಸ್ ಏನಿದೆಯೋ ಡ್ರಗ್, ಅದು ಮನೇಲಿ ಕೊಟ್ಟಿರುವಂಥ, ನೀವು ಕೊಟ್ಟಿರುವಂಥ ಪಾಕೆಟ್ ಮನಿಗಿಂತ ತುಂಬ ಪಟ್ಟು ಹೆಚ್ಚಿರ್ತದೆ. ಅದು ಟೆಸ್ಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ತಗೊಂಡು ಹೋಗ್ತಾನೆ. ಇನ್ನೊಂದು ರೀತಿಯ ಸ್ಕ್ರೀನಿಂಗ್ ಯೂರಿನ್ ಡ್ರಗ್ ಸ್ಕ್ರೀನಿಂಗ್ ಮತ್ತು ಬ್ಲಡ್ ಸ್ಕ್ರೀನಿಂಗ್, ಇದು ಮಾಡುವಂಥದ್ದು. ಇದನ್ನೇ ಹೇಳ್ತಾ ಇರುವಂಥದ್ದು ರ್ಯಾಂಡಮ್ ಆಗಿ ಚೆಕ್ ಮಾಡಿ ಅಂತ ಹೇಳುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಇವುಗಳಲ್ಲಿ ತಪ್ಪು ಹೇಳಲಿಕ್ಕೆ ಆಗೋದಿಲ್ಲ, ಇದು ನಿಮ್ಮ ಸತ್ಯವನ್ನು ಹೇಳ್ತದೆ. ಒಬ್ಬ ಮನುಷ್ಯ 15 ದಿವಸ 1 ತಿಂಗಳ ಮದ್ದು ತಗೊಂಡಿದ್ರು ಅದರಲ್ಲಿ ಗೊತ್ತಾಗ್ತದೆ. ಬೇಕಿರುವಂಥದ್ದು ಇಷ್ಟೇ. ನಮ್ಮ ಲ್ಯಾಬ್ಗಳಿದ್ದಾವೆ, ಆಸ್ಪತ್ರೆಗಳು ದೊಡ್ಡ ಇದ್ದಾವೆ. ಇಲ್ಲಿರುವಂಥ ಆಸ್ಪತ್ರೆಗಳಲ್ಲಿ ಈ ಡ್ರಗ್ ಸ್ಕ್ರೀನ್ ಅನ್ನುವಂಥದ್ದನ್ನು ಮಾಡ್ತೀವಿ. ಯೂಶ್ವಲಿ 500 rupees to 600 rupees. ಒಂದು ವೇಳೆ ಸವಿಸ್ತಾರವಾಗಿ ತುಂಬ ಸಬ್ಸ್ಟೆನ್ಸನ್ನು ತಗೊಳ್ತಾ ಇದ್ದಾನೆ ಅಂತಂದರೆ ಬೇರೆ ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಇದರಲ್ಲಿ ಸತ್ಯ ಗೊತ್ತಾಗ್ತದೆ. ಕೆಲವೊಮ್ಮೆ ಅದರಲ್ಲೂ ತಪ್ಪಿಸ್ಕೊಳ್ತಾರೆ. ಅದನ್ನು ಸರಿ ಮಾಡಲಿಕ್ಕೆ ಆಸ್ಪತ್ರೆಯವರಿಗೂ ಗೊತ್ತು, ಪೊಲೀಸ್ನವರಿಗೂ ಗೊತ್ತು, ಹೇಗೆ ಅದನ್ನು ತಗೊಳ್ಬೇಕು, ಈ ಥರ ಮಾಡಬೇಕು ಅಂತ ಹೇಳಿ. ಸಿಂಪಲ್ ಕಿಟ್, ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ನೆಗೆಟಿವ್ ಬಂದ ಹಾಗೆ ಅದರಲ್ಲಿ ನಮಗೆ ಯಾವುದೆಲ್ಲ ಸಬ್ಸ್ಟೆನ್ಸ್ಗಳು ಪಾಸಿಟಿವ್ ಅಂತ ಗೊತ್ತಾಗ್ತದೆ. ಆದರೆ ಅದರ ಜೊತೆ ನಮಗೆ ಬೇಕಿರುವಂಥ ಕಮಿಟ್ಮೆಂಟ್ ಏನು ಅಂತ ಹೇಳಿದರೆ, ಇದನ್ನು ಎಕ್ನಾಲೇಜ್ ಮಾತ್ರ ಮಾಡೋದಲ್ಲ, ಇದನ್ನು ಸರಿಪಡಿಸಬೇಕು. ಒಂದು ಮೊದಲನೇದಾಗಿ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡುವಂಥದ್ದನ್ನು ನಾವು ತುಂಬ ಇದನ್ನು ಹಿಂಜರಿತೀವಿ. ಆದರೆ ನಾನು ಕೊಂಡಿರುವಂಥದ್ದು ಏನು ಅಂತ ಹೇಳಿದರೆ, ಯಾವಾಗ ಪೊಲೀಸ್ ನಮ್ಮ ಒಟ್ಟಿಗೆ ನಮ್ಮ ಮಕ್ಕಳನ್ನು ನಮ್ಮ ಶಾಲೆಯ, ನಮ್ಮ ಕಾಲೇಜಿನ ಒಂದು ಉತ್ತಮ ಇದು ಔಟ್ಕಮಿಗೋಸ್ಕರ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಅಂದುಕೊಂಡು ನಮ್ಮ ಸ್ನೇಹಿತರಾಗಿ ಅವರನ್ನು ತೆಗೆದುಕೊಂಡು ಹೋಗ್ತೀವೋ, ಆಗ ನಮಗೆ ಅದರ ಸಿಗುವಂಥ ಉಪಕಾರ ತುಂಬ ಹೆಚ್ಚು. ರಿಪೋರ್ಟಿಂಗ್ ಮಾಡಿದರೆ ಅವರು ನಮ್ಮಷ್ಟೇ ಸೆನ್ಸಿಟಿವ್ ಇದ್ದಾರೆ. ನಮ್ಮದು ಎಲ್ಲೋ ಒಂದು ನಮ್ಮ ಸಿಸ್ಟಮಲ್ಲಿ ಬಂದಿರುವಂಥದ್ದು ಪೊಲೀಸಸ್ ಆರ್ ಇನ್ಸೆನ್ಸಿಟಿವ್ ಅಂತೇಳಿ. ಇನ್ಸೆನ್ಸಿಟಿವ್ ಆಗಿರುವಂಥ ಜನಗಳಿಗೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ನಾನು ನನ್ನ ರೋಗಿಗಳಿಗೆ ಆಗಲಿ ಅಥವಾ ನಮ್ಮಲ್ಲಿ ಡಿ ಅಡಿಕ್ಷನ್ ವಾರ್ಡ್ ಇದೆ, ಅಲ್ಲಿಗೆ ಬಂದಿರುವಂಥ ಒಂದಷ್ಟು ಸಂಬಂಧಿಕರಿಗೆ, ರೋಗಿಗಳಿಗೆ ಪೊಲೀಸರಿಂದ ಆಗಿರುವಂಥ ಉಪಕಾರ ತುಂಬ ಹೆಚ್ಚು. ಅವರು ಇನ್ನೂ ನೆನಪಿಸಿಕೊಳ್ತಾರೆ. ಅದನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಇವತ್ತು ಬೆಳಿಗ್ಗೆ ನಾನು ಔಟ್ ಪೇಷಂಟಲ್ಲಿ ನೋಡಿರುವಂಥದ್ದು ಒಂದು ಪೇಷಂಟ್. ಈ ಒಂದು ಪೇಷಂಟ್ ದುರಾದೃಷ್ಟವೋ ಅದೃಷ್ಟವೋ ಸಬ್ಸ್ಟೆನ್ಸ್ಗೆ ಸಂಬಂಧಪಟ್ಟೇ ಇತ್ತು.
ಹೆಂಡತಿ ಬಂದಿದ್ದಾಳೆ, ಗಂಡನಿಗೆ ಸಬ್ಸ್ಟೆನ್ಸ್ ಯೂಸ್ ಇತ್ತು. ಹೆಂಡತಿಗೆ 23 ವರ್ಷ, ಗಂಡನಿಗೆ 18 ವರ್ಷ, ಮದುವೆಯಾಗಿ ಆಗಿರೋದು 1 ವಾರ. ಇವನ ಹತ್ರ ಕೇಳಿದರೆ ಮದುವೆ ಆಗಿದ್ದ ದಿವಸವೂ ಗೊತ್ತಿಲ್ಲ, ಅವಳಿಗೆ ಯಾಕೆ ಮದುವೆ ಆಗಿದೆ ನಿಂತಲ್ಲಿ ಗೊತ್ತಿಲ್ಲ. ಅವನು ಡ್ರಗ್ಸ್ ತಗೊಳ್ತಾ ಇದ್ದಾನೆ. ಅವಳಿಗೆ ಯಾವುದೇ ರೀತಿಯಲ್ಲಿ ಅವನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಮ್ಮ ಬಂದಿದ್ದಾರೆ, ಅಮ್ಮನ ಹತ್ರ ಕೇಳಿದರೆ ಪೊಲೀಸ್ಗೊಂದು ಹೋಗೋದು ಬೇಡ ಡಾಕ್ಟ್ರೆ, ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ. ಈ ಕನ್ವಿನ್ಸಿಂಗ್ ದಿ ಪೇರೆಂಟ್ಸ್, ಕನ್ವಿನ್ಸಿಂಗ್ ದಿ ಫ್ಯಾಮಿಲಿ ಈಸ್ ಎನದರ್ ಬಿಗ್ ಟಾಸ್ಕ್ ಫಾರ್ ಅಸ್, ಸೊ ದಟ್ ವಿ ಕ್ಯಾನ್ ಟೇಕ್ ದಿ ಹೆಲ್ಪ್ ಆಫ್ ದಿ ಪೊಲೀಸ್. ಅಲ್ಲಿ ರಿಪೋರ್ಟಿಂಗ್ ಆದರೆ ಅದೇನು ಅವನ ಭವಿಷ್ಯ ಏನು ಹಾಳಾಗೋದಿಲ್ಲ. ರಿಫಾರ್ಮ್ ಆದವರಿಗೆ ಎಷ್ಟೋ ವಿಷಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಉಪಕಾರಗಳಾಗ್ತವೆ. ಇದು ಈ ಸಣ್ಣ ವಿಚಾರ ಏನು ಹೇಳ್ತಾ ಇದ್ದೀವಿ, ಡ್ರಗ್ ಅಬ್ಯೂಸ್ ಅಂತ ಹೇಳಿ, ಇದರ ಜೊತೆ ಇನ್ನೊಂದನ್ನು ಸೇರಿಸ್ಕೊಂಡಿದ್ದೀವಿ, ಟ್ರಾಫಿಕಿಂಗ್ ಅಂತ ಹೇಳಿ. ಟ್ರಾಫಿಕಿಂಗ್ ಅಂತ ಹೇಳಿದ್ರೆ ಈ ಸಬ್ಸ್ಟೆನ್ಸ್ಗಳನ್ನು, ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅದನ್ನು ಇನ್ನೊಬ್ಬರಿಗೆ ಮಾರುವಂಥದ್ದು. ನಾವು ಕಿಸೆಯಲ್ಲಿ ಇಟ್ಕೊಂಡಿದ್ರು ತಪ್ಪು. ಈ ಸಿಗರೇಟು, ಆಲ್ಕೋಹಾಲ್ ಇದು ಎರಡನ್ನ, ಅದಕ್ಕೆ ತಂಬಾಕು ಉತ್ಪನ್ನಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ರೆ, ಸಿಗರೇಟ್ ನಮ್ಮ ಬಾಯಲ್ಲಿದ್ದರೆ ಯಾರು ಏನು ಮಾಡೋದಿಲ್ಲ, ಯಾಕಂದ್ರೆ ಅದು ಲೀಗಲಿ ಪರ್ಮಿಟೆಡ್. ಬಟ್ ಡ್ರಗ್ಸ್ ಆಫ್ ಅಬ್ಯೂಸ್ ಅನ್ನು ನಾವು ಯಾವುದು ಇಟ್ಕೊಳ್ತೀವೋ ಅದನ್ನು ನೀವು ಕಿಸೆಯಲ್ಲಿ ಇಟ್ಕೊಂಡಿದ್ರು ತಪ್ಪು, ನುಂಗಿದ್ರು ತಪ್ಪು, ಯೂಸ್ ಮಾಡಿದ್ರು ತಪ್ಪು, ಇನ್ನೊಬ್ಬರಿಗೆ ಕೊಟ್ಟರು ತಪ್ಪು. ಯಾವಾಗ ಒಬ್ಬ ಡ್ರಗ್ ಅಬ್ಯೂಸಿಗೆ ಶುರು ಮಾಡ್ತಾನೋ ಅವನು ಒಂದಲ್ಲ ಒಂದು ದಿವಸ ಅವನು ಇನ್ನೊಬ್ಬರಿಗೆ ಮಾರ್ತಾನೆ. ಅದು ಅವನಿಗೆ ಬೇಕಾಗಿಯೋ, ಆ ಲಾಭಾಂಶಕ್ಕೆ ಬೇಕಾಗಿಯೋ, ಅಥವಾ ಅವನಿಗೆ ಮುಂದಕ್ಕೆ ಆ ಮುಂದಿನ ಸರ್ಕಲನ್ನು ಮುಂದುವರಿಸಲಿಕ್ಕೆ ಬೇಕಾಗಿಯೋ ಅವನು ಮಾಡಿಯೇ ಮಾಡ್ತಾನೆ. ನಮ್ಮ ಕಾಲೇಜುಗಳಲ್ಲಿ ಈ ಡ್ರಗ್ ದಂಧೆ ಅನ್ನುವಂಥದ್ದು ವ್ಯವಹಾರ ಎಷ್ಟು ಡೀಪ್ ಇರ್ತದೆ ಅಂತ ಹೇಳಿದ್ರೆ, ಆ ಮಾರ್ಕೆಟಿಂಗ್ ಮಾಡಲಿಕ್ಕೋಸ್ಕರ ನಮ್ಮಲ್ಲಿ ಸ್ಟೂಡೆಂಟ್ಸ್ಗಳನ್ನು ಬಿಟ್ಟಿರ್ತಾರೆ. ಅವರುಗಳು ಸ್ಲೋಲಿ ಅವರ ಮಾರ್ಕೆಟನ್ನು ಹೆಚ್ಚು ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಫ್ರೀಯಾಗಿ ಕೊಟ್ಕೊಂಡು ಬೇಸನ್ನು ದೊರಕು ಮಾಡ್ತಾ ಹೋಗ್ತಾ ಇರ್ತಾರೆ. ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಒಂದು ಅಂತಾರಾಷ್ಟ್ರೀಯವಾಗಿ ನಡೆಯುವಂಥ ಒಂದು ಜಾಲ ಆದದ್ರಿಂದ ನಾವು ಅದರ ಒಂದು ಕೊನೆ ಬಿಂದುಗಳಾಗಿರ್ಬೋದು, ಲಿಂಕಿನ ಲಾಸ್ಟ್ ಲಿಂಕ್ ಆಗಿರ್ಬೋದು. ಆದರೆ ಒಂದು ಸರಿ ಒಳಗೆ ಹೋದರೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಡ್ರಗ್ಸ್. ಈ ಡ್ರಗ್ಸ್ ಏನು? ಈ ಡ್ರಗ್ಸ್ ನಮ್ಮ ಮೆದುಳನ್ನು ಆಲ್ಟರ್ ಮಾಡ್ತದೆ, ಇದಕ್ಕೊಂದು ಅಮಲು ಕೊಡ್ತದೆ. ಅದನ್ನು ತೆಗೆದುಕೊಂಡಾಗ ನಮ್ಮ ದೇಹದ ನೋವುಗಳು ಕಡಿಮೆ ಆಗ್ತದೆ. ಕೆಲವರಿಗೆ ಏನು ಆಕಾಶದಲ್ಲಿ ತೇಲಾಡ್ತಿದ್ದೇನೆ ಅನಿಸುತ್ತೆ. ಈ ಅಮಲು ನಮ್ಮ ನಿಜದ ಜೀವನದ ಏನು ಕಷ್ಟ ಸುಖಗಳಿದೆ ಅದನ್ನು ದಾಟಿ ಮೇಲಕ್ಕೆ ತಕೊಂಡು ಹೋಗ್ತದೆ. ಕೆಲವರು ಅಂದ್ಕೊಳ್ತಾರೆ ಅದು ಸ್ವರ್ಗ ಅಂತೇಳಿ. ಅದು ಮೊದಲು ಆ ಅನುಭವಗಳಾಗ್ತದೆ. ನಾನು ಎಷ್ಟು ಬೇಕೋ ಅಷ್ಟು ತಗೊಳ್ತೀನಿ, ಎಷ್ಟು ದಿವಸಕ್ಕೊಮ್ಮೆ ತಗೊಳ್ತೀನಿ ಅನ್ನುವಂಥದ್ದು ನನ್ನ ಕೈಯಲ್ಲಿದ್ದರೆ, ಈ ಡ್ರಗ್ಸ್ಗಳು ಏನು ಮಾಡ್ತದೆ ಅಂದರೆ ವಿದಿನ್ ಮಂತ್ಸ್, ವಿದಿನ್ ವೀಕ್ಸ್ ನಿಮ್ಮನ್ನು ಆ ಚಟಕ್ಕೆ ಒಳಗಾಗುವಾಗ ಮಾಡ್ತದೆ. ಯಾಕೆಂದರೆ ಅದಕ್ಕೆ 2 ಪರಿಣಾಮಗಳಿದೆ. ಒಂದು, ಬಿಟ್ಟ ಕೂಡಲೇ ನೀವು ಡೌನ್ ಆಗ್ತೀರಿ. ಈ ಡೌನ್ ಫೇಸ್ ಇದೆಯಲ್ಲ, ಇದು ತೆಗೆದುಕೊಳ್ಳೋದು ನಮ್ಗೆ ಭಾರಿ ಕಷ್ಟ. ಅಪ್ ಫೇಸ್ ಹೇಗೋ ಕಳೆದೋಗ್ತದೆ. ಅದು ಯಾವಾಗ ಅದರ ಎಫೆಕ್ಟ್ ಮುಗೀತದೆ ನಾವು ಡೌನ್ ಆಗ್ತೇವೆ. ಡೌನ್ ಆದ ಕೂಡಲೇ ಅದರಿಂದ ನಮ್ಮ ತಗೊಳ್ಳಿಕ್ಕೆ ಆಗೋದಿಲ್ಲ, ವಿಡ್ರಾವಲ್ ಬರ್ತದೆ, ತಗೊಳ್ಬೇಕಾಗ್ತದೆ. ಈ ತಗೊಳ್ಬೇಕು ಅನ್ನುವಂಥ ಏನು ಆ ಅರ್ಜೆನ್ಸಿ ಇದೆಯಲ್ಲ, ಅದರಲ್ಲಿ ನಾವು ಇನ್ನೊಬ್ಬರ ಹತ್ರ ಹೋಗಿ ತಗೊಳ್ತೀವಿ. ತಗೊಂಡು ಯಾರನ್ನು ಮರ್ಡರ್ ಮಾಡುವಂಥದ್ದು ಒಳ್ಳೇದು. ಆದರೆ ನಿನ್ಗೆ ಬೇಕು ಅಂತ ಹೇಳಿಬಿಟ್ಟು ಒಬ್ಬನ ಹತ್ರ ನೀನು ತಗೊಂಡು ಬಾ, ಕಡ್ದು ಬಾ ಅಂತ ಹೇಳಿದ್ರೆ ಕಡ್ದು ಬರ್ಲಿಕ್ಕೆ ರೆಡಿ ಇರ್ತಾನೆ. ಅಷ್ಟು ವಿಡ್ರಾವಲ್ ಇರ್ತದೆ, ಅಷ್ಟು ಕ್ರೇವಿಂಗ್ ಇರ್ತದೆ. ಕೆಲವು ಸಬ್ಸ್ಟೆನ್ಸ್ಗಳು, ಕೊಕೇನ್ಗಳು, LSDಗಳು ಮತ್ತು ಮಾರ್ಫಿನ್ ಅಂತ ಸಬ್ಸ್ಟೆನ್ಸ್ಗಳು ಎಷ್ಟು ಬಲಶಾಲಿ ಅಂತ ಹೇಳಿದ್ರೆ, ಒಂದು ಸರಿ ತೆಗೆದುಕೊಂಡ್ರೆ ಸಾಕು, ಅವನಿಗೆ ಜೀವಮಾನದಲ್ಲಿ ಮರೆಯುವುದಿಲ್ಲ. ಆ ಲೋ ಫೀಲನ್ನು ಕಡಿಮೆ ಮಾಡಲಿಕ್ಕೆ ಯಾವತ್ತಾದ್ರೂ ತಗೊಳ್ತಾನೆ. ಒಂದು ಮನೆ, ಮಠ ಅಥವಾ ಒಂದು ಶಾಲೆ ಯಾವುದನ್ನು ನಾಶ ಮಾಡಬೇಕು ಅಂತ ಹೇಳಿದರೆ ಆ ಮನೆಯಲ್ಲಿ ಒಬ್ಬನಿಗೆ ಡ್ರಗ್ಸನ್ನು ಅಭ್ಯಾಸ ಮಾಡಿಕೊಟ್ರೆ ಸಾಕು, ಅವನು ಇಡೀ ಮನೆಯನ್ನು ಹಾಳು ಮಾಡಿಬಿಡ್ತಾನೆ. ಮನೆಯ ದುಡ್ಡು ಹಾಳಾಗ್ತದೆ, ಮರ್ಯಾದೆ ಹೋಗ್ತದೆ, ಏನು ಮನೆಯಲ್ಲಿದ್ದಂಥ ಎಲ್ಲರ ದುಡ್ಡು ಇವುಗಳು ಹಾಳಾಗಿ ಹೋಗ್ತದೆ. ಎಷ್ಟೋ ಸಮಸ್ಯೆಗಳು ಹುಡುಕಾಡ್ತಾರೆ. ಆ ಮನೆಯವರು ಕೊನೆಗೆ ಏನೂ ಇಲ್ಲದೆ ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಮೊನ್ನೆ ನಮ್ಮಿಂದಲೇ ಟ್ರೀಟ್ಮೆಂಟ್ ತಗೊಂಡಿರುವಂಥ ಒಬ್ಬ ಹುಡುಗ, ಅವನೊಂದು 10 ವರ್ಷ ಆಯಿತು ಶುರು ಮಾಡಿ, ಬಿಡ್ಲಿಕ್ಕಾಗಲಿಲ್ಲ. ಮೊನ್ನೆ ಆ ಮಾಡೂರಿನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡು ರಾತ್ರಿ ಹೋಗ್ಬಿಟ್ಟು ತಗೊಂಡಿದ್ದಾನೆ. ಅದರಿಂದ ಆಲ್ಕೋಹಾಲ್ ತಗೊಂಡಿದ್ದಾನೆ, ಕೈ ಕಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡೆ. ಅಪ್ಪನೂ ಕುಡಿಯೋದು, ಈಗ ಇನ್ನೊಬ್ಬ ಮಗನೂ ಕುಡಿಯೋದು. ಈ ಅಮ್ಮ ಕೂತ್ಕೊಂಡು ನಾನು ಎಲ್ಲಿ ಸಾಯೋದು ಅಂತ ಕೇಳೋದು. ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತೀವಿ. ಆದ್ದರಿಂದ ಒಂದು ಅರ್ಥ ಮಾಡಿಕೊಳ್ಳಿ, ಈ ಯಾವುದು ಡ್ರಗ್ ಅಬ್ಯೂಸ್ ಅನ್ನುವಂಥದ್ದು ನಮ್ಮೆಲ್ಲರ ಮೇಲೆ ಎಷ್ಟು ಎಫೆಕ್ಟ್ ಕೊಟ್ಟಿದೆ ಅಂತ ಹೇಳಿದರೆ, ನಾವು ಈ ಇನಿಷಿಯೇಟಿವನ್ನು ತೆಗೆದುಕೊಳ್ಳಬೇಕಿತ್ತು. ಅದನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಜೊತೆ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿ ನಮ್ಮ ಜೊತೆ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ದಯವಿಟ್ಟು ಇವರ ಜೊತೆ ಸಹಕರಿಸಿದರೆ ಇದರಿಂದ ಹೊರಗೆ ಬರಲಿಕ್ಕೆ ತುಂಬ ಉಪಕಾರ ಆಗ್ತದೆ. ಕೌನ್ಸಿಲರ್ಸ್ಗಳಿದ್ದಾರೆ, ಇವರು ಈ ಮೊದಲ ಹಂತದಲ್ಲಿ ಇರುವಂಥ ಸಬ್ಸ್ಟೆನ್ಸಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು. ಒಂದು ಹಂತ ದಾಟಿದಾಗ 2ನೇ ಹಂತ, ಅಂದರೆ ಅದನ್ನು ದಾಟಿದಾಗ 3ನೇ ಹಂತ. ಅಂದರೆ ರಿಪೋರ್ಟಿಂಗ್ ಅನ್ನುವಂಥದ್ದು ಅದರ ಪಾರ್ಟ್ ಆಗಿರಲಿ. ಪೊಲೀಸರ ಜೊತೆ ಸಹಕರಿಸೋಣ.
ಎಲ್ಲರೂ ಸೇರಿ ಈ ನಮ್ಮ ಮಂಗಳೂರು ನಗರವನ್ನು ಡ್ರಗ್ಸ್ನಿಂದ ಹೊರಬರಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇದರ ಸಹಕಾರವನ್ನು ನಿಮ್ಮಿಂದ ನಮ್ಮಿಂದ ಅವರಿಗೆ ಕೊಡೋಣ ಅಂತೇಳಿ ಹೇಳುತ್ತಾ ನನಗೆ ಅವಕಾಶವನ್ನಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.